ಮಳಿ ಬಂದ್ರ ಬಂಗಡಿ ಬೇಕು, ಹೊಳಿ ಬಂದ್ರ ಚಕ್ಕಡಿ ಬೇಕು, ರೈತಾಗ ತಕ್ಕಡಿ ಬೇಕ ಕಾಟ ಮಾಡಾಕ. ಏ ಮನಿ ಮುಂದ ಎತ್ತಬೇಕು, ಎತ್ತಿನಿಂದ ಜತ್ತಿಗಬೇಕು, ಗಂಡ ಹೆಂಡತಿ ಗೊತ್ತಬೇಕ ಸಂಸಾರ ಮಾಡಾಕ. ಏ ಮನಿ ಮುಂದ ನಾಯಿ ಬೇಕು, ಗೂಡಿ ಒಳಗ ಗಂಟಿ ಬೇಕು, ದನಿ ಹೊಡೆದ್ರ ಸೊಂಟಿ ಬೇಕ ಪಾದ ಹಾಡಾಕ. ತಮ್ಮತ್ ಹೇಳಿ ಮಗಳು ಕೊಟ್ಟೆ. ತಮ್ಮ 3 ದಿನಕ್ಕೊಮ್ಮೆ ಜಗಳ ಮಾಡ್ಕೇಸಿಂದ ತಂದು ಇಲ್ಲಿ ಮನಿಗ್ ಬಿಡಾಕತ್ಯಾನ. ಇವತ್ತೇನೋ ಮಂದಿ ಕರ್ಕೊಂಡ್ ಬರ್ತಾನತ್ತ ಕರಿಲಾಕ. ನಾನು 4 ಮಂದಿ ಕುಡಿಸಿನಿ. ಅದು ಹೆಂಗ ಹಾಕದ ಮುಂದೆ ಎರಡ್ರಾಗ ಒಂದ್ ಆಗಿ ಬಿಡ್ಲಿ. ನನಗೂ ಸಾಕಾಗಿ ಹೋಗ್ಯದ. ತಮ್ಮತ್ತಿವ ಮನ್ಯಾನ ತಮ್ಮದೇರು ಯಾರು ಕೊಡ್ಬೇಡ್ರಿ ಇನ್ನು ಮುಂದ. ನಮಸ್ಕಾರ ರೀ ಮಿತ್ರ. ಹಾಕು ಯಾಕೆ ನೀ ಬಂದಿಲ್ವಾ? ಏನ್ರಿ ಅದು ನಾನು ಏನ್ ಜಗಳ ತೆಗೆದ್ಕೊಂಡ್ ತವ್ರು ನೀ ಬಂದಾಳ ಮತ್ತ ಆಕೆ ನೀನ್ ಕಳ್ಸೋದು ಅದು ಏನ್ರ ಎದ್ರ ಸಂಬಂಧ ಹೇಳ್ತಾಳ ಗೊತ್ತಾಗುದಿಲ್ಲ ನಿನಗ? ಮಳಿಗಳು ಹಿಡಿದ ಏನೇ ದಿನಾನು ಇದನ್ನೇ ಆಟ ಮಾಡಿದ್ರೆ ಹೆಂಗ್ ಮಾಡ್ಕೊಂಡ್ ತಿನ್ಬೇಕು ಅವ್ರು? ಈಗ ರೀ ನಾ ಏನು ಅಂದ್ರೆ ಏನಂದಿಲ್ಲ ನೀನು ಅರುವರ ಅದಿಲ್ಲ ನಿನಗ 10 ಮಂದಿ ಕುಡ್ಕೊಂಡು ತಾಳಿ ಕಡಿತಾರ ಹುಚ್ಚಮಂಗೆ ಹಳೆ ಹುಚ್ಚಮಂಗೆ ಕಾರ್ ಹಾಕಿನ ಕೇಳ್ರಿ. ಇನ್ನೇನು ಕೇಳ್ತೀನಿ ನಾನು ಮುಂದೆಲ್ಲ ಹೇಳ ನಿಮ್ಮ 3 ಮಂದಿನೇ ಹೇಳ್ಯಾರ ಮತ್ತೊಬ್ರು ಏನ್ ಹೇಳ್ತಾರ ಎಲ್ಲಿ ಅಲ್ರಿ ಯಾಕಂಡ್ ಮಾತಾಡ್ತೀನಿ ನೀನು ಶುದ್ಧಾಗಿ ಮಾತಾಡ ನನ್ ಕೂಡ ಅಲ್ಲ ಜಗಳಕ್ಕೆ ಹೋಗೋದು ಜಗಳ ತಿತ್ತಿದ್ರ ಹೇಳು ಇಲ್ಲದ್ರೆ ಏನಾದ್ರು ಕೊಟ್ಬಿಡ್ತೇನೆ ನಡೆ ಕಡೆ ಆಕೆ ಏನ್ ಇಡ್ತಿ ಇಟ್ಟು ಹೋಗು ಇಲ್ಲ ಕರ್ಸಿ ಕೇಳ್ರಿ. ನೀನ್ ಕೇಳ್ತಿದ್ದಿ ನಾನು ಕೇಳಿಲಿ ಆಕೆ ಏನ್ ಕೇಳು ಕೇಳಿಬಿಟ್ಟಿ ನಾನು ಇಲ್ಲ ನಾನು 4 ಮಂದಿ ಕರ್ಕೊಂಡು ಹುಚ್ಚಮಂಗೆ ಹಳೆ ಹುಚ್ಚಮಂಗೆ ಆಯ್ತ್ರಿ. ಹಾ ಹೋಗ ಹೋಗ ಹೋಗಲೇ ಹತ್ತಿಲ್ಲ ನಾನು ಮುಂದೆ ಹೊಕ್ಕೆ ಬರ್ಲಿ ಅಲ್ಲಿಗೆ ಬಾರಪ್ಪ ಬಾ. ನಿನಗ ಮಾತಾಡಕ್ ಬರಂಗಿಲ್ಲ, ನಾನು ಕರ್ಕೊಂಡ್ ಬರ್ತೀನಿ ಮಾತಾಡಕತ್ತಿ. ಹೋಗಪ್ಪ ಹೋಗು ಹೋಗು. ಹಾ ನಿಮ್ಮೂರ ಥರ ಬೇಡ. ಹೋಗು ಕರ್ಕೊಂಬ ಹೋಗು. ಈಗ ನಾನು ಮಳೆ ಆಗಲೇ ನನ್ನ ಬಂದು ಭೇಟಿಯಾಗಿದ್ನವ. ಅವ ಏನೋ 4 ಮಂದಿ ಕುಡಿಸಿ ಕರ್ಕೊಂಡ್ ಬರ್ತಾನಂತ ಅವ ವಿಚಾರ ಮಾಡ್ತಾನಂತ. ಏನ್ ವಿಚಾರ ಮಾಡ್ತಾನ ನೋಡು. ಅವ ಬಂದರ ಬರ್ಲಿ, ಅವ್ರು 4 ಮಂದಿ ನೀನು ಹೇಳಿ ಯಾರು ಹೇಳ್ಬಿಟ್ಟು ಹೇಳ್ಬಿಡು. ಆಗ್ಲಿ ಅಲ್ಲೇ ಕಟ್ಟಿಗೆ ನ್ಯಾಯ ಅದು. ಆಯ್ತಾಳ ಬರ್ಲಿ, ಅವ್ರು ಬರ್ಲಿ. ನಾನು ಕುಡಿಸಿ 4 ಮಂದಿನ ನನ್ನ ಮಗಳು ನನ್ನ ಮನ್ಯಾಗ ಅದಾಳ ನೋಡೋಣಂತ. ಆಯ್ತಾಳ ಅಲ್ಲಿ ಕಟ್ಟಿಗೆ ಬರ್ಲಿ ಹಂಗಾರ. ಆಯ್ತಾಳ ಕಟ್ಟಿಗೆ ಬರ್ಲಿ. ಇವತ್ತು ಏನಿದ್ದು ಮಾಡೇ ಬಿಡುದು ಇವತ್ತು. ಆಯ್ತಾಳ ಬರ್ಲಿ ಅವ್ರು ಯಾರು ಬರೋರು ಬರ್ಲಿ ಅಲ್ಲಿ ಕಟ್ಟಿಗೆ ಬರ್ಲಿ. ಬರ್ಲಿ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಯಾಕ ನಮ್ದು ಬೋರ್ಡ್ ಇಲ್ಲಾರ ಬಸ್ ಯಾಕ ಈ ಕಡೆ ಹೊಂಟದಲ್ಲ? ಯಾಕ ಹುಡುಗಿ ಈ ಕಡೆ ಯಾಕ? ಯಾಕಲ ಜೋಕ್ ಮಾರ ಏಳ್ರ ಹುಟ್ಟದವ್ರ ಹಿಂಗ್ಯಾಕ್ ನಿಂತಿ ಇಲ್ಲಿ ಅದ್ಯಾಗ? ನಿಮ್ಮಂತವ್ರ ಪ್ರೀತಿ ಮಾಡಿರ್ತೇವಲ್ಲ ನಾವು. ಹ್ಮ್ ಅದಕ್ ನಿಂದ್ರಂದಾರ ನಿನಗೆ? ನಾನಿಂದ್ರ ನಿನಗ ಯಾರು? ನಿನಗ ನೀ ಯಾಕೆ ಈ ಕಡೆ ಬಂದಿ? ಸ್ವಲ್ಪ ಕೆಲ್ಸ ಇತ್ತು ಹೊಂಟಿದ್ನಿ. ನನ್ನ ಬಿಟ್ಟು ಅಂತದ್ ಏನ್ ಕೆಲಸ ನಿಂದ ಬ್ಯಾರೆ ಅದು? ನಾನು ಹೆಣ್ಮಕ್ಳು ಜನ 108 ಇರ್ತಾವ ಎಲ್ಲ ಹೇಳ್ಬೇಕೇನ್ ನಿನಗ? ನಮ್ಮದು ಏನೋ ಹೇಳಾರಂತದ ಅದ ಏನದು? ಹ್ಮ್ ಯಾಕ ಏನ್ ಸುದ್ದಿ? ಏನ ನಿನ್ ಗಂಡ ಬಂದ ಅಂತಲ್ಲ ಕರ್ಯಾಕ? ನನ್ ಗೊತ್ತಿಲ್ಲವ. ಅಲ್ಲಿ ಕಟ್ಟಿಗ್ ಕೂತಿದ್ರ 4 ಮಂದಿ. ಅದಕ್ಕ ಕೇಳ್ದೆ ನಾನು, ಏ ಹಿಂಗ ಜಗಳ ಮಾಡಿ ನಮ್ಮ ಮನೆ ಬಂದಿದ್ಯತ್ತ ಅದಕ್ಕ ಕರ್ಯಾಕನ ಬಂದಾನತ್ತಲ್ಲ, ಹೆಂಗ್ ಹೋಗ್ ಹೆಂಗ್ ಮಾಡಕ್ ಮತ್ತ? ನಾ ಹೋದ್ರೆ ಇಲ್ಲ ಅವ ಬಂದನ್ ಕರಿಲಾಕ ನಾ ಹೋಗಂಗಿಲ್ಲ. ಮುಂದೆ ಹೆಂಗ? ಮುಂದೇನ ಒಟ್ಟ ನಾ ಹೇಳ್ದಂಗ ನೀ ಕೇಳ್ಬೇಕು. ಮತ್ ನೀ ಹೋದಿದ್ರ ಹೆಂಗ್ ಮಾಡ್ತ? ಮತ್ ಗಂಡರ ಮನತ್ತಿ ಹೋಗಂಗಿಲ್ಲ ಅಂತ ಹೇಳಿಲ್ಲ. ಹೌದಾ? ಆಯ್ತ. ಈಗ ನಾ ಹೇಳ್ದಂಗ ಕೇಳ್ತಿಲ್ಲ ನೀನು? ಕೇಳ್ತೀನಿ. ಈಗ ಇವತ್ತ ರಾತ್ರಿ 12ಕ್ಕ ನಿನ್ನ ಅರಿಬಿ ನಿನ್ನ ಎಲ್ಲಾ ಸಾಮಾನ್ ತಗೊಂಡು ಊರ್ ಹೊರಗ್ ಬಾ. ನಾ ಕಾರ್ ತಗೊಂಡ್ ನಿಂತಿರ್ತೀನಿ, ಹೋಗ್ಬಿಡು ಮಕ್ಕಡಿ. ಆಯ್ತು. ಆಯ್ತು. ಓಕೆ ಆಯ್ತು ಬಾ ಹೋಗೋಣ. ಹುಡುಗಿ ಅಂತರು ಬರಾಕಂತರು ತಯಾರಾಯ್ತು. ಇನ್ನೇನ್ ದೋಸ್ತ್ ಅಂತರು ಕಾರ್ ಗಾಡಿ ತಗೊಂಡ್ ಹೋಗನ್ ನಾನು ತಗೊಂಡ್ ಹೋಗ್ಬಿಡ್ದಿ ಇವತ್ ರಾತ್ರಿ. ಬಾರ ಇಲ್ಲಿ. ಎಲ್ಲಿಗೆ ಹೋಗಿದ್ದಿ? ಸ್ವಲ್ಪ ಕೆಲಸ ಇತ್ತು ಹೋಗಿದ್ನಿ. ಕೆಲಸ ಎಲ್ಲಿತ್ತು? ಕೆಲಸ ಏನಿರ್ತದ ಈಗ? ನಮ್ ಗೆಳತಿ ಕರ್ದಿಲ್ಲ ಹೋಗಿದ್ದ. ಇವತ್ ನಿನ್ ಗಂಡ ಬರ್ತಾನತ್ತ ನ್ಯಾಯ ಮಾಡಾಕ. ಎದಕ್ ಬರ್ತಾನತ್ತವ? ನ್ಯಾಯ ಮಾಡಾಕ್ ಬರ್ತಾನತ್ತ. ನಾ ಹೋಗಂಗಿಲ್ಲ ನೋಡು. ನೀ ಹೋಗಂಗಿಲ್ಲ? ಇಲ್ಲ. ಮತ್ತ ಮಂದಿ ಕರ್ಕೊಂಡ್ ಬರ್ತಾನಂತ ನಾನು ಕುಡ್ಸಿನಿ ಇಲ್ಲಿ. ಹೋಗಂಗಿಲ್ಲ ಅಂದ್ರೆ ಹೆಂಗ? ಏನಾರ ಮಾಡಿದ್ರೆ ಹೋಗಂಗಿಲ್ಲ. ಹೋಗಂಗಿಲ್ಲ? ಇಲ್ಲ. ಬರ್ಲೇಳ ಅವ್ರ ಹಂಗಾರ. ಆಯ್ತು ಬರ್ಲೇಳ. ಬಾ ತಂಗಿ, ಹಂಗ ಮಾಡ್ಬೇಡ. ಬಾ ಯವ 4 ಮಂದಿ ಹೇಳ್ದಂಗ ಕೇಳ್ಬೇಕು. ಇಲ್ಲಿಕಂದ್ರ ನನಗೂ ಊತಾರ ಊರ ನಿಂದ್ರಿ ಕೊಡಂಗಿಲ್ಲ ಅಂದ್ರೆ. ಬಾ ಯವ 4 ಮಂದಿ ಹೇಳ್ದಂಗ ಕೇಳ್ಕೆ ಹೋಗ್ಬಾ. ನನಗತ್ರ ಒಟ್ ನಿಗುದಿಲ್ಲ ನೋಡ್ಯವ, ನಾ ಬರಂಗಿಲ್ಲ. ನಿಗುದಿಲ್ಲ ಅಂದ್ರ ಅವ್ನ ಕರ್ಕೊಂಡ್ ಬರ್ತಾನತ್ತ. ಇಲ್ಲಿ ಅವ್ರು ಕೂಡ್ತಾರ. ಏನ್ ಹೇಳ್ತಿ ಹೇಳಕತ್ತೇಳ. ನಾ ಹೋಗೋದು ಚಲೋ ಅಂತ ನಾ ಅಂತೀನಿ. ಯಾರು ಕುಡಿಸ್ತೀರಿ ನಾ ಬರಂಗಿಲ್ಲ, ಹೋಗಂಗಿಲ್ಲ. ಅವ ಯಾರ್ಯಾರನ್ನ ಕರ್ಕೊಂಡ್ ಬರ್ತಾನ ನಾನು ಕೂಡ್ಸಿನಿ. ಬರ್ತಾರ ಈಗ ಅವ್ರು ಬಂದ ನಂತರ ಬರ್ತಾರ.
ಬರ್ರಿ ಬಾಬು ಬರ್ರಿ ಇಳಿ. ಆ ಊರವ ನ್ಯಾಯ ಮಾಡವ ಭಾಳ ಬೆರಕೆ ಅದಾನ. ಅಲ್ಲಿ ಏನ್ ಹೇಳ್ತಿ ಹೇಳಕತ್ತಿ ಬಾ. ಏ ಕಮ್ಯುನಿಟಿ ಸುಳಿ ಮಗನೇ, ಆ ಹುಡುಗಿ ಜಗಳ ತಗೋದು ಹೊಡಿದು ಬಡಿದು ಮಾಡ್ತಿ. ನಡಿ ಮಗನೇ ಅಲ್ಲಿ ಏನ್ ಹೇಳ್ತಿ ಹೇಳಿ ನಡಿ ಅಲ್ಲಿ. ಮಂದಿ ನೆಲ ಕರ್ಕೊಂಡ್ ಬಂದಿನ ಈಗ ನಡಿ ಮಗನೇ ನ್ಯಾಯ ನಡಿ ಏನ್ ಹೇಳ್ತಿ ಹೇಳಿ ನಡಿ ಅಲ್ಲಿ. ಏಟ್ ಬಿಡ್ತೀನಿ ಮಗನೇ ನಿನ್ನ. ಬಾ ಹೇಳಕತ್ತಿ ಬಾ. ನಡಿ ಮಗನೇ. ಕೂತಾರ ನೋಡಿ ಹಿರಿಯರು. ನಮಸ್ಕಾರ ರೀ ಹಿರಿಯಾರೆ. ನಮಸ್ಕಾರ ನಮಸ್ಕಾರ ಬರ್ರಿ ಬರ್ರಿ ನಮಸ್ಕಾರ ಬರ್ರಿ ಕುಂದ್ರು ಬರ್ರಿ ಕಣ್ ಮ್ಯಾಕ ಬರ್ರಿ 10 ರೂಪಾಯಿ. ನಮಸ್ಕಾರ ಹಿರಿಯರ. ಏ ನಮಸ್ಕಾರ ಬಾರೋ ಸತ್ಯಪ್ಪ, ಇಲ್ಲಿ ಒಂದು ನ್ಯಾಯ ಬಂದದ ಬಾರೋ. ಒಂದ್ ಜರ ಗಂಡ ಇಡ್ತಿದ್ವು ನ್ಯಾಯ ಬಂದದ್ರಿ? ಹಾ ಬಾ 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 ಬಗೆಹರಿಸಿ ಕಳಿಸ್ಬೇಕಿಲ್ರಿ ನೀವ? ನೋಡು ಬಾ ಏನಾಗತ್ತ ಆತು. ಭಾಳ ಬಿರ್ಸಿ ಅದ ಭಾಳ. ನ್ಯಾಯ ಇವಂದನ್ರಿ ಹಿರಿಯರ? ಹಾ ಅವಂದೇವ್ ನೋಡ್ರಿ. ಇವ್ನ್ ನ್ಯಾಯ ಏನ್ ಮಾಡ್ತೀರಿ? ಇವ್ನ್ ನ್ಯಾಯ ಮಾಡಿದ್ರ ನಾವ ಒಬ್ರು ಕಳ್ಕೊಳ್ಳೋದು. ನ್ಯಾಯ ಮಾಡಿ ಸಾಕಾಗಿ ಹೋಗ್ಯದ ಇವ್ನ್ ನಮಗ. ಏನ್ ಮಾಡಿ ನೋಡುದ್ರಿ ಏನಾಗ್ತದ ನೋಡುದ್ರಿ. ಮನುಷ್ಯತ್ವನೇ ಇಲ್ಲ ಅವಾಗ. ಎದ ಏನ್ರ ಅಬ್ರು ನಾಚಿಗೆ ಯಾವ್ದಿಲ್ಲ ನೀನು ಒಂಜಾರ. ದೊಡ್ಡವ್ರು ಸಣ್ಣವ್ರು ಏನಿಲ್ಲ, ದೊಡ್ಡವ್ರು ಕೂತಾರ ಬಂದ್ ಕೇಸಿಂದ ನ್ಯಾಯ ಮಾಡೋರ್ ಜೋಡಿ ಬರಾಬರಿ ಬಂದ್ ಕೂತ್ರಾಯ್ತ. ಬುದ್ಧಿನೇ ಇಲ್ಲ ನಿನಗ, ಬುದ್ಧಿಗೆ ನಿನಗೇನು ಬೆಟ್ಟಿನೇ ಇಲ್ಲ. ಏತಮ್ಮ ಬಾಯ್ಲಿ. ಯಾಕ್ರಿ ಹಿರಿಯರ? ನಮಸ್ಕಾರ. ಆ ಮೂಲಿ ಮನಿ ನಿಂಗವಕ್ಕನ ಮಗಳು ಕರ್ಕೊಂಬಾರಪ್ಪ ಹೋಗಿ. ಆಯ್ತ್ರಿ. ನಿಂಗಾಯಿ ಓ ಯಾಕಪ್ಪ? ಅಲ್ಲಿ ಗೌಡ್ರು ಬಾತ ಅಲ್ಲಿ ನ್ಯಾಯ ಮಾಡಿ ಕಟ್ಟಿಗೆ ಅಕ್ಕನ್ ಕರ್ಕೊಂಡ್ ಬರ್ರಿ. ಬರ್ತೇವಳ್ರಿ. ಬಾ ಅಕ್ಕ ಬಾ ಬರ್ರಿ ಹಿರಿಯರ. ಅಕ್ಕ ಬಂದಾಳ ನೋಡ್ರಿ. ಅದೇನ್ ನ್ಯಾಯ ವಿಚಾರ ಅದ ವಿಚಾರಣೆ ಮಾಡ್ರಿ. ಯಾಕವ ಏನಿದು? ನೀವ್ ಬಾ ಅಂದಿರತ್ರಿ ಸಾವ್ಕಾರ, ನಾವ್ ಬಂದೇವ್ರಿ. ಹಳೆ ಕರ್ಯಾಕ್ ಬಂದ ಕಳ್ಸುದ ಇಲ್ವಾ? ನಮ್ಗೇನು ಗೊತ್ತಿಲ್ರಿ ಸಾವ್ಕಾರ, ಅಲ್ಲಿ ಹಳೆಯನ್ನ ಕೇಳುದ್ರಿ. ಹೆಂಗಪ್ಪ ನಿಂದಂಗೀಗ? ಏನಿಲ್ರಿ ಸಾವ್ಕಾರ. ಹಾ ಆಕಿ ಜಗಳ ಮಾಡಿ ಬಂದಾಳ್ರಿ. ಹಾ ಜಗಳ ಮಾಡಿ ಬಂದ 4 ಸಲ ಕರ್ಯಾಕ್ ಬಂದಿಲ್ರಿ ನಾವು. ಹಾ 4 ಸಲ ಕರ್ಯಾಕ್ ಬಂದ್ರು ನಮ್ಮ ಅತ್ತಿ ನಾನು ಹೆಂಡತಿನ ಕಳ್ಸಿಲ್ರಿ. ಹಾ ಅದಕ್ಕೆ ನಾ ಸಾಕಾಗಿ ನಿಮ್ಮನ್ನ ದೊಡ್ಡವ್ರನ್ನ ಕೂಡ್ಸೇನ್ರಿ. ಆಯ್ತಪ್ಪ. ನಮ್ಮೂರಾಗೂ ಹಿರಿಯರ್ ಕರ್ಕೊಂಡ್ ಬಂದಿನಿ. ಆಯ್ತಾಯ್ತು ಅದು ಏನ್ ಹೇಳುದು ಹೇಳಿಕೆಶಿಂದ ನಮ್ಮ ಗಂಡ ನನ್ನ ಹೆಂಡತಿನ ಕಳ್ಸ್ರಿ ನೀವು. ಆಯ್ತಾಯ್ತು ಹೇಳಿ ಸುದ್ದಿ ಮಾಡಿ ಹಚ್ಕೊಡ್ತು ಮಾಡ್ಕೊಂತಿತ್ತಿ ಇಲ್ಲ? ಮಾಡ್ಕೊಂತಿದ್ದೀನಿ ಸಾವ್ಕಾರ. ಆಯ್ತಾಯ್ತಾಯ್ತಪ್ಪ. ಸಾವ್ಕಾರ ಹಿಂಗಲ್ ತಡ್ರಿ. ಅದು ಇಂಥ ಮಕ್ಕಳಿಗೆಲ್ಲ ಹಿಂಗ ಬಾಯಿ ಮಾತ್ಲೆ ಕೇಳಿದ್ರ ಕೇಳಂಗಿಲ್ರಿ ಇವ್ರ. ಇವ್ರನ್ನ ಬೇಷಾಗ 4 ಲಗಾಸಿ ಅವಾಗ ಹೇಳ್ದಾಗ ಬುದ್ಧಿ ಬರ್ತೈತಿ ಇಂಥ ಮಕ್ಕಳಿಗೆ. ಇವ್ರೆಲ್ಲ ಮಾಡ್ಕೊಂತಿನವ್ರ ಅಲ್ಲಿ ಇವ್ರ ಸೊಕ್ಕಿಲಿ ಹೆಂಡ್ರು ಅಂತವ್ಲಿ ಬಿಟ್ಟು ಮಕ್ಕಳು ಅಂತವ್ಲಿ ಬಿಟ್ಟು ಬಾಳೆ ಮಾಡ್ಕೊಂತಿನ ಮಕ್ಳು ಇವ್ರ. ಸತ್ಯಪ್ಪ ಜರ ಗಡ್ಬಾಡ್ ಮಾಡ್ಬೇಡ ತಡಿ. ಏನ್ ಗಡ್ಬಡ್ರಿ? ಇಂಥ ಮಕ್ಕಳಿಗೆಲ್ಲ ಬಾಯಲ್ಲಿ ಹೇಳಿದ್ರೆ ಕೇಳು ಮಕ್ಕಳು ಅಲ್ಲಿ ಇವ್ರ. ಇಂಥವ್ರಿಗೆ 4 ಲಗಾಸೆ ಸುದ್ದಿಗೆ ಬರ್ತಾರ, ಅವಾಗ ಅಲ್ತಾನ ಸುದ್ದಿಗೆ ಬರೋದಿಲ್ಲ ಇವ್ರ. ಯಾಕವಾ ತಂಗಿ ನಿಂದಂಗವ ಇದ್ರಾಗ? ನೋಡ್ರಿ ಹಿರಿಯರ, ನೀವೆಲ್ಲ ಹೇಳಿ ಬುದ್ಧಿ ಮಾತು ಇಬ್ರಿಗೆ ಹೇಳಿ ಕಳಿಸ್ತೀರಿ. ಅಲ್ಲಿ ಬಾಳೆ ಮಾಡಕ್ಕೆ ನಾ ಅದೀನಿ. ಅವ ಎಷ್ಟು ತ್ರಾಸ ಕೊಡ್ತಾನಂತಂದ ನನಗ್ ಗೊತ್ತೈತಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಏನು ತ್ರಾಸ ಅದು ಹೇಳೋ ಜರ. ನೋಡ್ರಿ ಹಿರಿಯರ, ನೀವು ಹೋಗಂತೀರಿ. ಅವ ದಿನ ಕುಡಿದು ಬಂದ ಹೊಡಿ ಬಡಿಗೆ ಮಾಡ್ತಾನ ನನಗ. ಮನ್ಯಾಗ ಒಂದ್ ತುತ್ ಕೂಳ್ ಇರಂಗಿಲ್ಲ ಊಟ ಮಾಡ್ಬೇಕಂತಂದ್ರ. ಹಾ ಅಂತರ್ದಾಗ ನೀವು ಈಗ ನಮ್ಮವ್ ಹೇಳಾಕತ್ತೀರಿ ಹೋಗ್ ಕಳ್ಸಕೀಗತ್ತಂದ. ಈಗ ನಿಮ್ ಮಾತ್ ಕೇಳ ಹೋಗ್ತೀನಿ. ನಾಳೆ ನಾ ಅಲ್ಲಿ ಗಂಡ ಮನೆಗೆ ಹೋಗ್ಬೇಕ ನಂಗೆ ತ್ರಾಸ ಕೊಡೋದು ಖರೆ ಐತಿ. ಅವ ತ್ರಾಸ ಕೊಟ್ಟಂದ್ರ ನಾ ಅಂದ್ರೂ ಉಳಿಯಂಗಿಲ್ಲ. ಸ್ವಲ್ಪ ತಡ್ರಿ, ಹುಡುಗಿ ಕಡೆ ಏನ್ ತಪ್ಪಿಲ್ಲ, ಹುಡುಗಿ ಚಲೋನೆ ಮಾಡ್ಕೊಂತಿತ್ತದ. ಈ ನನ್ನ ಮಗ ಒಗತ್ತಾಗ ದುಡ್ಡು ತಂದು ಹಾಕಿದ್ರ ಹುಡುಗಿ ಯಾಕೆ ಬರ್ತದ ಇಲ್ಲಿಗೆ? ಇವ ತಂದು ಒಗತ್ತ ಮಾಡಿಲ್ಲಾರ್ಕೆ ಹುಡುಗಿ ಇಲ್ಲಿ ಬಂದದಿಲ್ಲ. ಇಂಥವ್ರಿಗೆಲ್ಲ ಬಾಯಿ ಮಾತ್ಲೆ ಹೇಳ್ಬಾರ್ದ್ರಿ. 4 ಲಗಾಸೆ ಹೇಳ್ಬೇಕು ಇವ್ರಿಗೆ. ನೀವೇನತ್ತೀರಿ? ಹಂಗ ಹಂಗ ಲಗಾಸಿದಾಗ ಹೇಳ್ದಾಗ ಹಂಗ ಏ ತಮ್ಮ ಕೈ ಇಳಿಸು, ಎದಕ್ಕೂದೇವಿನಿ? ಓ ತಡ್ರಿ, ನಿಮ್ಗೆ ಗೊತ್ತಾಗುದಲ್ಲ ನಿಮಗೆಲ್ಲ. ಮಗನ ಈಗ ಹಿರಿಯರ್ ಹೇಳ್ಯಾರ ನಿಮ್ ಊರವ್ರ ಅಂತ ಹೇಳಿ ಬಿಟ್ಟಿ ನಿನಗ ಐತಿ. ನಿನಗ ಸರಿಯಾಗಿ ಮಾಡ್ಕೊಂತಿರ್ಲಿಕ್ಕಂದ್ರ ನಿನಗ ಮಾರಿ ಹಾಪ ನಿನಗ. ಅಲ್ರಿ ಕಾಕ, ಇವನಿಗೆ ಬರೀ ಒಂದ್ ಹೊಡೆದ್ರ ನಾ ಎಷ್ಟು ತ್ರಾಸ ತಳ್ಕೊಳ್ರಿ. ನಾವ್ ಮನ್ಯಾಗಿದ್ದ ನನಗ್ ನಾಯಿ ತರ ಹೊಡೆದಾನ. ಅವಾಗ ನೀವೆಲ್ಲ ಎಲ್ಲಿ ಹೋಗಿದ್ರಿ? ನಿಮ್ಗೆ ನೋವು ಆಗ್ಲಿಲ್ಲೇನ? ತ್ರಾಸ ಆಗ್ಲಿಲ್ಲೇನ? ನನ್ ಹೊಡೆ ಟೈಮ್ನಾಗ ಯಾರು ಇರ್ಲಿಲ್ಲ. ನೀವು 4 ಸತಿ ಕರ್ಸಿನ ನಿಮ್ಮ ಮನೆಗೆ ನ್ಯಾಯ ಮಾಡ್ಸಾಕಿಲಿ. ಏ ಒಬ್ರು ಹೇಳಿ ಏ ಸಂಕೊಂದ್ರಿ. ಸ್ವಲ್ಪ ಮರ್ಯಾದೆ ಇರ್ಲಿ ಒಂಜಾರ. ನೀವ್ ಬಂದಿದ್ ಯಾರು ತಿಂದಿದ್ ಅಟ್ಟ ಆಕೈತಿ ನಿಂದ. ಅಲ್ಲೇ ನಿನ್ನ ಕೈ ಎತ್ತಿನೆ. ನಿನಗೆ ಯಾಕಂದಿನ ಏನ್ ಮಾಡಿ ಅಡಿಗೆ ಅಂದ್ರ ಕೊಟ್ಟು ಹೊರಗೆ ಮನಿ ಬಿಟ್ಟು ಓಡ್ ನಿಮ್ ಊರಿಗೆ ಬಂದಿ. ಏನಂತ ಹೇಳ್ಬೇಕು ಅವ್ರ ಮುಂದೆ?
ನೋಡ್ರಿ ಹಿರಿಯರ ಇದನ್ನ ಚಂದ ನ್ಯಾಯ ಮಾಡ್ರಿ. ನೀ ಒಪ್ಕೋಲಿ ಮತ್ತೆ ಸುಳ್ಳು ಹೇಳ್ತಿ. ಅವ್ರು ಇನ್ನೂ 20 ಹೊಳ್ಳರೆ ನಿನಗೇನು ಹೇಳ್ದೆ ನಾನು ಮನ್ಯಾಗ ಕುಂದ್ರಿಸಿ ದಗದಕ್ಕೆ ಹೋದ್ರ ಗೆಳತಿಯರ್ ಕೂಡ ಮಾತು ಕೇಳಿ ಹೊತ್ತು ಹೊಂಡ್ರಾಗ ಓಡಿ ಬಂದಿ. ಸಾವ್ಕಾರ ಈಕಿ ಹೆಂಗದ ಅನ್ನೋದು ನನಗ್ ಗೊತ್ತದ್ರಿ. ಹಚ್ಚಾಳಿಲಿ ಸಾವ್ಕಾರ ನೀವೇ ವಿಚಾರ ಮಾಡ್ರಿ ಒಂದ್ ಸ್ವಲ್ಪ ಈ ಮಗನ್ ಹೆಂಗೈತೆ ಅಂತ ಹೇಳಿ. ಇಲ್ಲೇ ನಂಬಲ್ಲಿ ನಮ್ಮನ್ನ ಜಿಗಿದಾಡ್ತಾನಿವ ಈ ಹುಡುಗಿಗೆ. ಅಲ್ಲಿ ಹೆಂಗ್ ಮಾಡ್ತಿರ್ಬೇಕು ಆ ಹುಡುಗಿಗೆ ಆಟ ಟಾರ್ಚರ್ ಕೊಟ್ರೆ ಹುಡುಗಿ ಹೇಳಾರ್ದೆ ಬಂದಿರ್ಬೇಕಲ್ಲ. ಸ್ವಲ್ಪ ತಿಳಿತದ ನಿಮ್ಮ ಅಕ್ಕ. ಈ ಹುಡುಗಿನ ಕಳಿಸೋದು ಬೇಡ, ಒಂದ್ ಜನ ಬೂತಿ ಬರ್ಲಿ ಮಕ್ಕ. ಅವಾಗ ತಿಳಿತದ ಹೆಂಡ್ರಲ್ಲಾರ ಬಾಳೆ ಮಾಡು ಹೆಂಗತ್ ಹೇಳಿಕೆಶಿಂದ. ಅಲ್ರಿ ಸಾವ್ಕಾರ ಹೌದು ಅಲ್ಲ ವಿಚಾರ ಮಾಡಿ ಮಾತಾಡ್ರಿ. ಹೌದಲ್ಲ ಏನ್ ವಿಚಾರ ಮಾಡ್ತೀವೋ ನಂಬಲ್ಲೇ ಈ ನಮ್ಮನ್ನ ಜಿಗಿದಾಡ್ತೇವೆ ಹುಡುಗಿಗೆ. ಮತ್ತೆ ಅಲ್ಲಿ ಒಬ್ಬ ಕಿವಿದ್ದಾಗ ಯಾ ನಮ್ಮನ್ನ ಮಾಡ್ತಿರ್ಬೇಕು ನೀನು. ಒಂದ್ ಸ್ವಲ್ಪ ಅರ್ಥ ಐತಿಲ್ಲ. ಮತ್ ಚರ್ಚೆ ದುಡ್ಡು ಬಂದು ಅಡಿಗೆ ಮಾಡಿರತ್ತದ ಮನುಷ್ಯ ಸಿಟ್ಟು ಬರ್ತದಿಲ್ಲ. ಈ ದುಡ್ಡು ತಂದಿಡ್ರು ಮಾರಿ ಇರ್ತಾಳ ಎಲ್ಲ ದುಡ್ಡು ಹಾಕಿ ಏನ್ ದುಡ್ಡು ತಂದ್ರಿ ಮತ್ತೆ ದುಡ್ಡು ನೀರು ಹಾಕಿ ಕಡಿಮೆ ಇತ್ತ ಮತ್ತೆ ತಾಯಕ್ ತವ್ರ ಮನೆಗೆ ಬರ್ತಿದ್ಲ. ಈಗ ಕಳಿಸ್ತೀರ ಇಲ್ಲ ಕಳ್ಸುದಲ್ಲ. ಆಯ್ತು ತಗೋರಿ ಕಳಿಸ್ಲಿಕ್ಕೆ. ಹಾ ನೀ ಎಷ್ಟು ಜಿಗಿದಾಡ್ತಿ ಅಂದ್ರೆ ಕಳ್ಸಂಗ್ಲ ಹೋದ ಕಳಿಸ್ಲಿಕ್ ಬಿಡ್ರಿ. ಏ ತಮ್ಮ ಜರ ತಡಿ, ವಿಚಾರ ಮಾಡ್ತೇವೆ ತಡಿ. ಏ ಸತ್ಯಪ್ಪ ಒಂದ್ ಸ್ವಲ್ಪ ಬಾಯಿಲಿ ಹೋಗ್ಬಿಡು. ಯಾಕೆ ಸಕ್ರ ಯಾಕೆ ಕರ್ದ್ರಿ? ಸತ್ಯಪ್ಪ ಹುಡುಗಿದ್ದು ನಿನಗೇನು ಭಾಳ ವಿಚಾರ ಇಲ್ಲ, ಇದು ನನಗೆಲ್ಲ ಗೊತ್ತದ. ನಿನಗೆ ಹೇಳ್ತೀನಿ ಈಗ ಇವತ್ತ ರಾತ್ರಿ 12ಕ್ಕ ನಿನ್ನ ಅರೇಬಿ ನಿನ್ನ ಎಲ್ಲಾ ಸಾಮಾನ್ ತಗೊಂಡು ಊರವ್ರಿಗೆ ಬಾ. ನಾ ಕಾರ್ ತಗೊಂಡ್ ನಿಂತಿರ್ತೀನಿ, ಹೋಗ್ಬಿಡು ಮಕ್ಕಡಿ. ಆಯ್ತು. ಆಯ್ತು. ಹಿಂಗದ್ರೆ ವಿಷಯ. ಹೌದು ಸತ್ಯಪ್ಪ, ಅದು ನಾ ಕಣ್ಣಾರೆ ನೋಡಿದ್ದದ. ಅದಕ್ಕೆ ಹಿರಿಯರು ಅಂದಾರ್ರಿ. ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಿ ನೋಡಂದಾರ. ಅದಕ್ಕೆ ಹಿರಿಯರು ದೈವ ದೇವ್ರ ಅಂದಾರ. ನಮ್ಮ ಕೈ ಸಿಕ್ಕರು ಹುಡುಗರ ಕೈ ಸಿಕ್ಕರು ಆಗಾಳಿ ನೋಡಿದ್ರಲ್ಲಿ ಹೆಂಗೈತೆ ಅವತ್ತ ಹಂಗೆ ನಾವು ನ್ಯಾಯ ಮಾಡುದು. ನಮಗ ಗೊತ್ತಿದ್ದಿಲ್ರಿ. ಬರ್ರಿ ಬರ್ರಿ ಬಗೆಹರಿಸಿ ಕಳಿಸ್ಬಿಡು ಬರ್ರಿ ಕಡಿ. ಸತ್ಯಪ್ಪ ಹಾಗಾದ್ರೆ ಹೇಳಿಲ್ಲ, ನಾ ಆಟ ಹೇಳಿ ಕಿಚ್ಚಿನ ಅವ್ರಿಗೆ ಸದ್ ಮಾಡಿ ಹಚ್ಚಿ ಬಿಡಪ್ಪ. ಯಾಕ ಈಗ ನಾವು ದೈದವರು ನಾವು ಕೊಡುವಂತ ತೀರ್ಮಾನಕ್ಕೆ ಬಂದೆವು. ಈಗ ಒಟ್ಟು ಅವ್ರು ಚಂದ ಮಾಡ್ಕೊಂಡು ತಿನ್ನೋಂಗೆ ವ್ಯವಸ್ಥೆ ಮಾಡುದು. ಒಟ್ಟು ನಾವೆಲ್ಲರೂ ಕುಡಿಕೆರಿ ಹೇಳಿ ಕಳಿಸ್ತೇವೆ. ಈಗ ನೀವೇನತ್ತೀರಿ? ಆಯ್ತಾಳ್ರಿ ದೈದಾರ್ ಹೆಂಗ್ ಮಾಡ್ತೀರಿ ಹಂಗ್ ಮಾಡ್ರಿ. ನೋಡ್ ತಂಗಿ, ಈ ದಿನ ಆಗಿದ್ದಾಗ್ಯದ. ಇನ್ ಮ್ಯಾಲರ ಚಂದಾಗ ಒಗತ್ತಾಗ ಬಾಳೆ ಮಾಡ್ಕೊಂಡು ತಿನ್ನೋದು ಕಲೀರಿ. ಹಾ ಮತ್ ಈ ಮಗ ಅದಕ್ಕಿನ ಏನಾರ ಹೆಚ್ಚು ಕಡಿಮೆ ಮಾಡಿದ್ರೆ ನೋಡಿದಲ್ಲ ನಮ್ಮ ಕೈ, ಅವಾಗ ಮುಂದೆ ನಾವು ವಿಚಾರ ಮಾಡ್ತೇವೆ. ಅವೆಲ್ಲ ಏನಿದ್ ಬಿಡು, ಅವ್ನ ಬಿಟ್ಕೇಶದ್ ಒಗತ್ತಾಗ ಮಾಡ್ಕೊಂಡು ತಿನ್ನೋ ಕಲಿ. ತಪ್ಪಾಗ್ಯದ ನನ್ನ ಕಾಲು ಹಿಡ್ಕೊಂಡ್ಬಿಡು. ಹಾ ತಪ್ಪಾಗ್ಯದ್ರಿ. ನಂದೇ ಹೇಳ್ಕೊತಿ ದೈದಾರಿ ಕೈ ಮುಗಿ ಬಾ. ನೋಡ್ರಿ ಹೇಳ್ಯಾರ, ನಾವು ಗಂಡ ಹೆಂಡತಿ ಕೂಡಿ ಚಂದಾಗಿ ಸಂಸಾರ ಮಾಡ್ಕೊಂತಿರ್ತೇವ್ರಿ. ಇದು ದೇವ್ರ ಸಾಕ್ಷಿಯಾಗಿ ಸತ್ಯ. ಆಯ್ತು ಮಾಡ್ಕೊಂತೀನಿ. ಇಲ್ರಿ ಆದ್ರೂ ಒಂದ್ ರೀತಿ ನನಗೆ ಚಲೋ. ನಾವು ಭಾಳ ದುಡಿಗೆ ತಪ್ಪು ಮಾಡಿ. ಆಯ್ತು ಅದು ನಿಮಗೆ ಗೊತ್ತಲ್ಲ, ನಾವಾರ ಏನು ಹೇಳೋಣ. ನಾವು ಬರಾಗ ಈ ಊರಿಗೆ ಹಂಗ ಬರಂಗಿಲ್ರಿ. ಮುತ್ತಿನ ತಮ್ಮ ಮೊಮ್ಮಗನ ಕರ್ಕೊಂಡ್ ಬರ್ತೇವಿ. ಹೌದಲ್ಲ? ಕಾಳಿ ನಡಿ ಬಾ ಹೋಗು. ಅವಳಿ ಜವಳಿ ಯಾರು ತಗೊಂಬ ಒಂದೇ ಬೇಡ, ನನಗ ಬರಾಬರಿ ಆಕೈತಿ. ಅದಕ್ರಿ ಬರಾಗ ನಾವು ಒಂದು ಮೊಮ್ಮಗನ ಕರ್ಕೊಂಡು ನಿಮ್ ಊರ್ ಜಾತ್ರೆ ಬರ್ತೇವು. ಆದ್ರೂ ಒಂದ್ ರೀತಿ ನನ್ ಹೆಂಡತಿ ನನ್ನ ಮ್ಯಾಗ ಬಾ ಜೀವದಾಳ್ರಿ. ಏನೋ ಒಂದು ಕೆಟ್ಟ ಬುದ್ಧಿ ಒಳಗ ಸಂಸಾರ ಹದಗೆಟ್ಟಿತ್ತು. ಹೇಳೋದು ಹಂಗೆ ಜರ ಹೆಚ್ಚು ಕಮ್ಮಿ ಆಗು. ಅದಕ್ಕೆ ಜಗತ್ತದಾಗ ಏನ್ ಹೇಳ್ತಾರಪ್ಪ ಅಂತಂದ್ರ, ಎಲ್ಲಿ ದೈವ ಇರ್ತದ ಅಲ್ಲಿ ದೇವ್ರು ಇರ್ತಾನಂತ ಹೇಳಿದ ಮಾತ್ಯ ಇವತ್ತು ನನಗೆ ಸತ್ಯವಾಯ್ತು. ಯಾಕಪ್ಪ ಅಂದ್ರ ನನಗ ನನ್ನ ಹೆಂಡತಿಗೆ ಬುದ್ಧಿ ಹೇಳಿ ಕಳಿಸಿದ್ದಕ್ಕೆ ಈ ಊರ ಹಿರಿಯರಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳು. ಈ ವಿಡಿಯೋ ಎದುರು ರಚನೆ ಮಾಡೀವಿ ಅಂದ್ರೆ ಯಾರದೇ ಒಂದು ಸಂಸಾರ ಕೆಟ್ಟ ಹೊಕ್ಕಿದ್ರ ಅದನ್ನು ಶುದ್ಧ ಮಾಡುವಂಥ ಶಕ್ತಿ ಇರೋದು ದೈವರ ಮೇಲೆ. ಅದಕ್ಕೆ ಆ ದೈವ ನನಗೆ ನನ್ನ ಹೆಂಡತಿಗೆ ಬುದ್ಧಿ ಮಾತು ಹೇಳಿ ಆಕೆಯನ್ನು ತಯಾರು ಮಾಡಿ ಒಳ್ಳೆ ನಮ್ಮನ್ನು ಸಂಸಾರಕ್ಕೆ ಹಚ್ಚಾರ. ಅದಕ್ಕೆ ಈ ಊರ ಹಿರಿಯರಿಗೆ ಮತ್ತು ದೈವದವ್ರಿಗೆ ಯಾವತ್ತಿಗೆ ಇಂಥ ಬುದ್ಧಿನ ಕೊಡಲಿ. ನ್ಯಾಯ ಮಾಡಬೇಕಾದ್ರೆ ಹೌದು ಅಲ್ಲ ವಿಚಾರ ಮಾಡಿ ಮಾಡುವಂಥ ಈ ಹಿರಿಯರಿಗೆ ನನ್ನ ಅನೇಕ ನಮಸ್ಕಾರಗಳು. ಈ ವಿಡಿಯೋ ಇವತ್ತೇ ಈ ಸದ್ಯ ಸಾಯಂಕಾಲ 6 ಗಂಟೆಗೆ ಗೋಡಂಬಿ ಕಾಕಾನ ಯೂಟ್ಯೂಬ್ಗೆ ಬರ್ತದೆ. ಆ ವಿಡಿಯೋ ಬಂದ ತಕ್ಷಣ ಆ ವಿಡಿಯೋಕ್ಕೊಂದು ಲೈಕ್ ಶೇರ ಕಮೆಂಟ ಮಾಡಿರಿ. ಈ ಬಡ ಕಲಾವಿದನ್ನು ಹರಸ್ರಿ ಹಾರೈಸ್ರಿ. ಇಂತಿ ನಿಮ್ಮ ಗೋಡಂಬಿ ಕಾಕ ಸೌಮ್ಯ ಬಿಜಾಪುರ. ಈ ಆಯಿ ಅತ್ತಿ ಪಾತ್ರ ಕರೆದು ಕೂಡಲೇ ಆಯ್ತಪ್ಪ ಬರ್ತೆ ಹೊತ್ತು ಬಂದರು. ನಮ್ಮ ರಾಯಸ್ ಮುತ್ಯ ಮತ್ತು ನಮ್ಮ ಅಣ್ಣಾರಂಥ ಇವರು ಸತ್ಯಪ್ಪ ಬಂಡಿ ಒಡ್ಡರ, ಇವರು ಪೂಜಾರಿ, ಇವಂತರು ಲವರ್ ಪಾತ್ರ ಮಾಡ್ಯಾನ. ಎಲ್ಲ ಪಾತ್ರಧಾರಿಗೂ ತಮ್ಮದೊಂದು
ಲೈಕ್ ಇರಲಿ, ಈ ವಿಡಿಯೋ ನೋಡ್ರಿ, ಬಡ ಕಲಾವಿದರಿಗೆ ಹರಸ್ರೆ ತಿಳ್ಕೊಂಡು ಕೈ ಮುಗಿತೀನಿ. ನೋಡ್ರಿ ಪೋಯ್, ನಮ್ಮ ಕುಬ್ಸಕ್ಕೆ ತಪ್ಪದೆ ಬರ್ರಿ, ಆದ್ರೆ ಊಟ ನಿಮ್ಮ ಮನ್ಯಾಗ ಮಾಡ್ರಿ, ಆಯರಿ ಮಾತ್ರ ಇಲ್ಲಿ ಹಾಕ್ರಿ. ನಮಸ್ಕಾರ ರೀ. ಹಾ